ದ್ರವ್ಯಗಳನ್ನೆಲ್ಲ ಹದಗೂಡಿಸಿ ತಂದು ಪೂಜೆಗೆ ಅಣುವಾದರು ಬಸವಣ್ಣ ನೀಲಾಂಬಿಕೆ. ಸ್ವಾಮಿಯವರಿಗೆ ಮಂಗಳಾರತಿಯನ್ನ ಬೆಳಗಿ ಅಪರಾಧ ಮನ್ನಿಸೋ ಅಖಂಡ ಸ್ವರೂಪಿ, ಅರಿಯದೆ ಮಾಡಿದ ತಪ್ಪ ಮನ್ನಿಸೋ ಮಾಯ್ಕಾರ. ನಾವು ತಪ್ಪು ಮಾಡ್ಬಿಟ್ವಿ ಬುದ್ಧಿ, ನಿಮ್ಮ ದಯೆ ಇಲ್ಲದೆ ನಾವು ಬದುಕಲಾರೆವು ತಂದೆ. ಸ್ವಾಮಿಯ ದರ್ಶನ ಮಾಡಕ್ಕಾಗ್ದಿದ ಮೇಲೆ ನಾವು ಬದುಕಿದ್ದು ಏನು ಪ್ರಯೋಜನ ಅಂತ ಬಸವಣ್ಣ ಕತ್ತಿಯ ಎತ್ತಿ ಕತ್ತರಿಸ್ಕೊಳ್ಳೋದಂತೆ. ಆಗ ಧರೆಗೆ ದೊಡ್ಡವರು ಉತ್ತರ ಖಂಡದಲ್ಲಿ ತಾವರೆಯ ಕಮಲದೊಳಗೆ ಆದಿಯಲ್ಲಿ ಹೇಗೆ ಉದ್ಭವ ಆಗಿದ್ರು ಹಾಗೆ ಜ್ಯೋತಿಯ ಆಕಾರದಲ್ಲಿ ಮಾಯನಿಗಿಂತ ಅಖಂಡ ಸ್ವರೂಪ ಅಲ್ಲಮ ಪ್ರಭು ಧರ್ಮಗುರು ಪರಂಜ್ಯೋತಿ ಮಂಟೇರಲಿಂಗಯ್ಯನವರು. ಎದ್ದು ಕುಂತ್ಕೊಂಡ್ರು ಜ್ಯೋತಿ ಆಕಾರದಲ್ಲಿ. ಕಲ್ಯಾಣ ಪಟ್ಟಣದಲ್ಲಿ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಲ್ಲಿ ಧರೆಗೆ ದೊಡ್ಡವರು ಜ್ಯೋತಿ. ಅಲ್ಲಿದ್ದಂತಹ ಶರಣರೆಲ್ಲ ಜ್ಯೋತಿಲಿಂಗಯ್ಯ ಅಂತ ಹೆಸರಾಯಿತು. ಜ್ಯೋತಿಲಿಂಗಯ್ಯ ಅಂತ ಹೆಸರಾಯಿತು. ಧರೆಗೆ ದೊಡ್ಡವರು ಪ್ರತ್ಯಕ್ಷವಾಗಿ ಎದ್ದು ಕುಂತು ಅಲ್ಲಿದ್ದಂತಹ ಶರಣರಿಗೆಲ್ಲ ಆಶೀರ್ವಾದವನ್ನು ಮಾಡಿ ಬಸವಣ್ಣನಿಗೆ ಲಿಂಗಧಾರಣೆ ಮಾಡಿ ಅವರಿಗೆ ಕಾಯಕದ ದೀಕ್ಷೆ ಕೊಟ್ಟರು. ಪರಂಜ್ಯೋತಿಯವರು ಗುರು ಗದ್ಯ ಮ್ಯಾಲೆ ಕೋಟಿ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ಸಮಯದಲ್ಲಿ ಕಟಗರ ಸಂಗಣ್ಣನಿಗೆ ಅಳಕ್ಕನೆ ಮಿಂಚೊಳ್ದಂಗಾಗಿ ಹೋಗಿದ್ದ ಕವಿಗಳು ಮತ್ತೆ ಬಂತು. ಆಗ ಬಸವಣ್ಣ, ಸಂಗಣ್ಣ, ನೀನು ಕಡೆಯ ಭಾಗದಲ್ಲಿ ತಡೆದಿರಿಸಿದಂತ ಮಾತುಗಳು ನೂರೇ ಕೊಡಪ್ಪ ಎಂದಾಗ, ಸ್ವಾಮಿ ಕೊಡಪ್ಪ, ಇವರು ಅಲ್ವೇ ಅಲ್ಲ, ಅಲ್ಲಿದ್ದ ಅಲ್ಲಯ್ಯ, ಅವರೇ ಇವರು ಅಲ್ಲ ಗುರುಗಳೇ, ಅಲ್ಲ ಅಲ್ಲ ಅಲ್ಲ. ಸಂಗಣ್ಣನ ಮಾತು ಕೇಳಿ ಅಲ್ಲೊಬ್ಬ ಪ್ರಭುದೇವ ಗುರುಗುರುನೆ ನಡುತ್ತಾರೆ. ಅಪ್ಪ ಬಸವಣ್ಣ,
ನನ್ನನ್ನ ಅಲ್ಲ ಅಲ್ಲ ಅಂದವರಿಗೆ ನಾನು ಅಲ್ಲ ಅನ್ನೋ ಹೆಸರಿನಲ್ಲೇ ಉಳಿತೀನಿ. ಅಲ್ಲ ಬ್ಯಾರೆ ಅಲ್ಲ, ಅಲ್ಲ ಬ್ಯಾರೆ ಅಲ್ಲ ಎಂದಾಗ ಬಸವಣ್ಣ ನೀನಮ್ಮ ಸ್ವಾಮಿ ಎಲ್ಲವನ್ನು ಅಲ್ಲ ಅಲ್ಲ ಅಂತ ಅಲ್ಲಿಗೆಳೆದು ಈಗ ಎಲ್ಲವೂ ನೀವೇ ಆದ ಅಲ್ಲ ನೀವೇ, ಅಲ್ಲ ಪ್ರಭುವು ನೀವೇ ಅಂತ ಹೇಳ್ತಾ ಸ್ವಾಮಿಯವರಿಗೆ ನಮಸ್ಕಾರವನ್ನು ಮಾಡುದು. ಇತ್ತ ಕಡೆ ಧರೆಗೆ ದೊಡ್ಡವ್ರನ್ನ ಬಸ್ ಓಡೋಡ್ ಬಂದ್ರು ಊಟಕ್ಕೆ. ಕೊರಳಲ್ಲಿ ಅದಕ್ಕೆ ಅವರೆಲ್ಲ ಬಸವಣ್ಣವ್ರ ಹತ್ರ ಬಂದು ಸ್ವಾಮಿ ಕಡೆ ಬಾಗ್ಲಲ್ಲಿ ಲಿಂಗ ಇಲ್ಲ ಅಂತ ಆಚೆ ನಿಲ್ಸ್ತಾರೆ ಸ್ವಾಮಿ. ಎದ್ದಿದ ಕೂಡ್ಲೆ ಲಿಂಗನೇ ಮಾಯ ಹೇಳ್ತಾರೆ. ಎನ್ನು ಮುಂದೆ ನಿಮ್ಗೆಲ್ಲ ಲಿಂಗ ಇಲ್ಲ ಕಣ್ರಯ್ಯ. ಯಾಕೆಂದ್ರೆ ನೀವು ಲಿಂಗ ಕಟ್ಸ್ಕೊಂಡಿದ್ದೆ ಊಟಕ್ಕೋಸ್ಕರ. ನೀವು ಶರಣರಲ್ಲ, ನೀವು ಲಿಂಗ ಇಲ್ಲದ ಭವಿಗಳಾಗಿ ಹೋಗಿ ಅಂತ ಶಾಪ ಕೊಟ್ಟು. ಆಗ ಬಸವಣ್ಣ ಸ್ವಾಮಿ ಗುರುಗಳೇ ಇಲ್ಲಿ ಕಲ್ಯಾಣಕ್ಕೆ ಯಾರಿದ್ದಾರೆ ಗುರುಗಳೇ ಎಂದಾಗ ಅಪ್ಪ ಬಸವಣ್ಣ 10 ಕಟ್ಟೋತಾವ ಒಂದು ಮುತ್ತು ಕಟ್ಟು, ಕೈಗಳನ್ನ ಕಾವಲು ಕಾಯಕ್ಕೆ ಹಾಕೋದುಂಟೆ, ಸುಳ್ಳಿನ ಸಾಮಾಸ ಮಾಡೋದುಂಟೆ, ನಿನ್ನೆ ನಂಬ್ಕೊಂಡಿರೋ ಅಣಿ ಮುತ್ತುಗಳನ್ನ ನೋಡು. ಭಕ್ತರು. ಇನ್ನು ಮುಂದೆ ಕಾವಿ ಕಲ್ಯಾಣದ ಬದಲು ಕಾಯಕದ ಕಲ್ಯಾಣ ನಿಲ್ಲೋ ಹಾಗಾಗಬೇಕು. ಇಲ್ಲವಾದಲ್ಲಿ ಕೆಟ್ಟಿತು ಕಲ್ಯಾಣ. ಧರೆಗೆ ದೊಡ್ಡವರು ತಾಮ್ರದ ಚಕೋರಿನ ಕಾರಣ ಕಾಣುವುದು. ಬಸವಣ್ಣ ಅವರಿಗೆ ನಮಸ್ಕಾರವನ್ನ ಮಾಡುದು. ಅಲ್ಲಿದ್ದಂತಹ ಶರಣರೆಲ್ಲ ಶರಣೋ ಶರಣೋ